ಹಿರಿಯರು ಒಂದು ಮಾತು ಹೇಳಿದ್ದನ್ನು ಕೇಳಿದ್ದೀನಿ. ಟೀಕೆಯಲ್ಲಿ ಅಡಗಿರುವ ಸತ್ಯ ಮತ್ತು ಹೊಗಳಿಕೆಯಲ್ಲಿ ಅಡಗಿರುವಂಥ ಸುಳ್ಳು, ಇದನ್ನು ಯಾರು ಅರ್ಥೈಸಿಕೊಳ್ತಾನೋ ಅವನು ಅರ್ಧದಷ್ಟು ಅವನ ಜೀವನದ ಸಮಸ್ಯೆಗಳಿಗೆ ಉತ್ತರ ಅಲ್ಲೇ ಸಿಗುತ್ತೆ. ಎಂಥ ಅದ್ಭುತವಾದಂಥ ಮಾತು ನೋಡಿ. ಹೊಗಳಿದಾಗ ಅದರಲ್ಲಿ ಎಷ್ಟು ಸುಳ್ಳಿದೆ ಅಂತ ನಾವು ಯಾರು ಹೊಗಳಿಕೆಯನ್ನು ಕೇಳಿಕೊಳ್ಳುವಂಥ, ವಿಶೇಷವಾಗಿ ನಾನು, ಶ್ರೀನಾಥರು, ನಾವೆಲ್ಲ ರಾಜಕಾರಣಿಗಳು. ಅವರು ರಾಜಕಾರಣಿ ಪ್ಲಸ್ ಆದ ಕಾರಣ ನಾವೆಲ್ಲ ಇದನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಮೇಡಮ್ ಒಂದು ಸಣ್ಣ ನಡೆಸಲು ಒಂದೆರಡು ಸಂಗತಿಗಳನ್ನು ಹೇಳಿದರು. ಸಿನಿಮಾಗಳು ಬರ್ತವೆ, ಅದರಲ್ಲಿ ಪೂರ್ತಿ ಒಂದು ರೀತಿ ಎಂಟರ್ಟೈನ್ಮೆಂಟೇ ಇರುತ್ತೆ. ಸಿನಿಮಾಗಳು ಬರ್ತವೆ, ಒಂದಷ್ಟು ಸಾಮಾಜಿಕ ವಿಚಾರಗಳ ಬಗ್ಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಒಂದಷ್ಟು ಇವತ್ತು ಸಿನಿಮಾಗಳು ಬರ್ತವೆ, ಅದು ಹಲವರಿಗೆ ಅರ್ಥ ಆಗುತ್ತೆ, ಹಲವರಿಗೆ ಅರ್ಥ ಆಗೋದಿಲ್ಲ. ಇಂಥ ಸಿನಿಮಾಗಳು ಕೂಡ ಬರುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಅವರು ಹೇಳಿದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ಒಂದು ಸಾಮಾಜಿಕವಾದಂಥ ಆ ಸಮಸ್ಯೆಯ ಬಗ್ಗೆ ಇದನ್ನು ನಾನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಲ್ಲಿ ಹೇಗೆ ನಡೀತದೆ, ಹೇಗೆ ಒಂದು ಮಹಿಳೆ ಇಂಥ ವಿಚಾರಕ್ಕೆ ಸಣ್ಣ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾರು ಒಬ್ಬ ಶಿಕ್ಷಕಿಯಾಗಿ ಇಂಥ ಒಂದು ದೊಡ್ಡ ಅನಾಹುತದ ವಿರುದ್ಧ ಒಂದು ಕಹಳೆಯನ್ನು ಊದ್ತಾರೆ. ಇದನ್ನೆಲ್ಲವನ್ನು ಒಂದು ಸಣ್ಣ ಅದರ ಮೇಲ್ನೋಟಕ್ಕೆ ನಾವು ನೋಡಿದಾಗ ನಮಗೆ ಅನ್ನಿಸ್ತದೆ. ಪ್ರಾಯಶಃ ನನಗೆ ಅನ್ನಿಸ್ತಾ ಇರುವಂಥದ್ದು ಇವತ್ತು ನಮ್ಮ ಮಾಧ್ಯಮಗಳು. ಹಿಂದೆ ಹೇಗಿತ್ತು ಹೇಳಿ? ಹಿಂದೆ ಮಾಧ್ಯಮ ಅಂತ ಹೇಳಿದ್ರೆ ಸಂಪರ್ಕ ವ್ಯವಸ್ಥೆ ಅಂದರೆ ನಾನು ಶ್ರೀನಾಥರ ಮನೆಗೆ ಹೋಗಿ ಚಾ ಕುಡಿದು ಮಾತಾಡಿದರೆ ನಮ್ಮ ಸಂಪರ್ಕ ನಾವು ಮಾಡ್ತಾ ಇದ್ವಿ. ಅದರ ನಂತರ ಒಂದಷ್ಟು ಪ್ರಿಂಟ್ ಮೀಡಿಯಾ ಬಂತು, ಪೇಪರು, ಅದರಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಂಗತಿಗಳನ್ನು ಮಾಡ್ತಾ ಇದ್ವಿ. ಇನ್ನಷ್ಟು ಟೆಕ್ನಾಲಜಿಗಳು ಡೆವಲಪ್ ಆಯಿತು. ನೀವು ಟಿವಿ ಮತ್ತೊಂದು ಈ ರೀತಿ ಅದು ಬೆಳವಣಿಗೆ ಆಯಿತು. ಇವತ್ತು ಸೋಷಿಯಲ್ ಮೀಡಿಯಾಗಳು ಹಂತವಾಗಿ ಎಲ್ಲಿತ್ತು ಮನುಷ್ಯನೇ ಮಾತಾಡುವಂಥದ್ದಕ್ಕೆ ಮತ್ತು ಮೊಬೈಲ್ನಲ್ಲಿ ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಪ್ರಿಂಟ್ ಮೀಡಿಯಾ ಮತ್ತು ಈ ಸೆಕ್ಟರ್ ಮೀಡಿಯಾಗಳು ಒಂದು ಹಂತದಲ್ಲಿ ಬದಲಾವಣೆಯ ವೇಗ ಎಷ್ಟು ವೇಗವಾಗಿ ಹೋಗಿದೆ ಅಂತ ಹೇಳಿದರೆ ಮನುಷ್ಯನ ಬಗ್ಗೆ ಜಗತ್ತಿನ ಮೂಲೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಬರೀ ಸಂವಹನದಲ್ಲಿ. ಆದರೆ ಸಿನಿಮಾದಂಥದ್ದು, ಸಿನಿಮಾ ನೈಜತೆಯನ್ನು ಅಕ್ಷರಶಃ ಇನ್ಪ್ರಾಕ್ಟಿಕಲ್ ಆಗಿ ಜನರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಇದರಿಂದಾಗಿ ಜಾಸ್ತಿ ವಿಚಾರಗಳು ಅತ್ಯಂತ ಸ್ಪಷ್ಟತೆಯಿಂದ ಇವತ್ತು ಜನರಿಗೆ ತಲುಪಬೇಕಾದ್ರೆ ಅದಕ್ಕೆ ಇವತ್ತು ಸಿನಿಮಾಗಳೇ ಒಂದು ದೊಡ್ಡ ಮಾಧ್ಯಮದಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆಯನ್ನು ನೀಡುವಂಥದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಸಂದರ್ಭಗಳಲ್ಲಿ ಎಂಟರ್ಟೈನ್ಮೆಂಟ್ ಬೇಕು ಬೇಡ ಅಂತ ಹೇಳಿದೆ, ಆದರೆ ಅಷ್ಟೇ ಗಂಭೀರವಾದಂಥ ವಿಚಾರಗಳ ಬಗ್ಗೆ ಕೂಡ ಸಾಮಾನ್ಯ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅದು ಹೋಗಬೇಕು. ಅದು ಸಿನಿಮಾದ ಮುಖಾಂತರ ತೋರಿಸಿದ್ರೆ ಅವನಿಗೆ ಏನೋ ಇದರ ಬಗ್ಗೆ ಒಂದು ನಾನು ಚರ್ಚೆ ಮಾಡಬೇಕು, ನಾನು ಇಂಥ ಒಂದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನನ್ನ ಪಾಲು ಏನು ಅಂತ ಹೇಳುವಂಥದ್ದನ್ನು ಅವನು ತಿಳ್ಕೊಳ್ಳುವಂಥ ಕೆಲಸ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಗೀತ ಪ್ರಿಯರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಾಸ್ತಿ ನಾನು ಸಿನಿಮಾದ ಬಗ್ಗೆ ಮಾತಾಡುವಷ್ಟು ನನ್ನಲ್ಲಿ ಪರಿಜ್ಞಾನ ಇಲ್ಲ. ಅದನ್ನು ಏನಿದ್ರು ಶ್ರೀನಾಥರೇ ಮಾತಾಡಬೇಕು. ನನಗೆ ಗೊತ್ತಿಲ್ಲ, ವಿಶ್ವನಾಥರು ಇದರ ಬಗ್ಗೆ ಸ್ವಲ್ಪ ಸಂಗತಿಗಳು ಗೊತ್ತಿರ್ಬೋದು. ನಾನು ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಅಪರಿಚಿತೆ ಎಲ್ರಿಗೂ ಪರಿಚಯವಾಗಲಿ, ಅಪರಿಚಿತೆಯ ಮುಖಾಂತರ ಒಂದು ವಿಚಾರವನ್ನು ಪರಿಚಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಗೀತಪ್ರಿಯರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರಿಗೆ ಶುಭವಾಗಲಿ, ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಶುಭ ಹಾರೈಕೆಯನ್ನು ಧನ್ಯವಾದಗಳು.